ಕಿಲಾಡಿ ಲೋಕೇಶ್ಗೆ ಸಿಕ್ತು ಗೋಲ್ಡನ್ ಚಾನ್ಸ್. ಹೌದು, ಜಿ ಕನ್ನಡ ವಾಹಿನಿಯ ಜನಪ್ರಿಯ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಬೇಜಾನ್ ಕಚಗುಳಿಟ ಲೋಕೇಶ್ ಕುಮಾರ್ ನಿಮಗೆ ನೆನಪಿದ್ದಾರಾ? ತಕ್ಷಣಕ್ಕೆ ಜ್ಞಾಪಕ ಬರ್ತಿಲ್ಲ ಅಂದ್ರೆ ಒಮ್ಮೆ ಡಿಕೆ ಪ್ರೇಮ್ ಅವರನ್ನ ನೆನಪಿಸ್ಕೊಳ್ಳಿ. ಕಾಮಿಡಿ ಕಿಲಾಡಿಗಳು ವೇದಿಕೆ ಮೇಲೆ ಜೋಗಿ ಪ್ರೇಮ್ ರವರನ್ನ ಅನುಕರಣೆ ಮಾಡಿದ್ದ ಲೋಕೇಶ್ ಕುಮಾರ್ ಅವರನ್ನ ಯಾರು ಮರೆಯೋಕ್ ಸಾಧ್ಯವೇ ಇಲ್ಲ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಗೆಲ್ಲಲಿಲ್ಲ ಅಂದ್ರೂ ಸ್ಯಾಂಡಲ್ವುಡ್ನಲ್ಲಿ ಲೋಕೇಶ್ ಕುಮಾರ್ ಅವರಿಗೆ ಬೇಡಿಕೆ ಕಮ್ಮಿ ಇಲ್ಲ. ಒಂದಲ್ಲೊಂದು ಅವಕಾಶಗಳು ಲೋಕೇಶ್ ಕುಮಾರ್ ಅವರನ್ನ ಹುಡುಕಿಕೊಂಡು ಬರ್ತಿವೆ. ಆ ಪೈಕಿ ಲೋಕೇಶ್ ಅವರಿಗೆ ಸಿಕ್ಕಿರುವ ಗೋಲ್ಡನ್ ಚಾನ್ಸ್ ಇದು. ಸ್ಯಾಂಡಲ್ವುಡ್ನಲ್ಲಿ ತಯಾರಾಗ್ತಿರೋ ಮಲ್ಟಿ ಸ್ಟಾರ್ ಬಿಗ್ ಬಜೆಟ್ ಚಿತ್ರದಲ್ಲಿ ನಟಿಸುವ ಸುವರ್ಣ ಅವಕಾಶ ಲೋಕೇಶ್ ಕುಮಾರ್ ಅವರಿಗೆ ಲಭಿಸಿದೆ. ಅಷ್ಟಕ್ಕೂ ಆ ಚಿತ್ರ ಯಾವ್ದು ಗೊತ್ತಾ? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಕಿಚ್ಚ ಸುದೀಪ್ ಅಭಿನಯಿಸ್ತಿರೋ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳ್ತಿರೋ ದ ವಿಲನ್ ಚಿತ್ರದಲ್ಲಿ ನಟಿಸುವ ಗೋಲ್ಡನ್ ಚಾನ್ಸ್ ಲೋಕೇಶ್ ಕುಮಾರ್ ಅವರಿಗೆ ಒದಗಿದೆ. ದಿ ವಿಲನ್ ಚಿತ್ರದಲ್ಲಿ ಖಾಕಿ ತೊಡಲಿದ್ದಾರೆ ಕಾಮಿಡಿ ಕಿಲಾಡಿ ಲೋಕೇಶ್ ಕುಮಾರ್. ಅರ್ಥಾತ್ ಪೊಲೀಸ್ ಪಾತ್ರದಲ್ಲಿ ಲೋಕೇಶ್ ಕಾಣಿಸ್ಕೊಳ್ತಿದ್ದಾರೆ. ಪೊಲೀಸ್ ಪಾತ್ರದಲ್ಲಿ ಲೋಕೇಶ್ ಕಾಣಿಸ್ಕೊಳ್ತಾರೆ ಅಂದ ತಕ್ಷಣ ಅವರಿಗೆ ಸೀರಿಯಸ್ ಪಾತ್ರ ಸಿಕ್ಕಿದೆ ಅಂತಲ್ಲ, ಖಾಕಿ ಧರಿಸಿದ್ರು ನಗೆ ಹೊನಲನ್ನ ಲೋಕೇಶ್ ಹರಿಸಲಿದ್ದಾರೆ. ದ ವಿಲನ್ ಚಿತ್ರದಲ್ಲಿ ನಟಿಸುವ ಚಾನ್ಸ್ ಸಿಕ್ಕಿದೆ, ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ ಲೋಕೇಶ್ ಕುಮಾರ್. ಕಾಮಿಡಿ ಕಿಲಾಡಿಗಳು ಮುಗಿದ ಬಳಿಕ ಲೈವ್ ಸೂಪರ್ ಆಗಿದೆ, ಸುಮಾರು ಆಫರ್ಸ್ ಬರ್ತಿವೆ, ಎಲ್ಲೇ ಹೋದ್ರೂ ಜನ ಗುರುತಿಸುತ್ತಿದ್ದಾರೆ ಎಂದು ಹೇಳಿದ್ರು ಲೋಕೇಶ್ ಕುಮಾರ್. 5-6 ವರ್ಷಗಳ ಹಿಂದೆ ಜನವರಿ 1 ಎಂಬ ಚಿತ್ರದಲ್ಲಿ ಹೀರೋ ಆಗಿ ಲೋಕೇಶ್ ಕುಮಾರ್ ಅಭಿನಯಿಸಿದ್ರು. ಲೂಸ್ಗಳು ಸಿನಿಮಾದಲ್ಲೂ ಕಾಮಿಡಿ ಪಾತ್ರದಲ್ಲಿ ಮಿಂಚಿದ್ರು. ಕಸ್ತೂರಿ ವಾಹಿನಿಯ ಹೀರೋ ನಂಬರ್ 1 ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ದ ಲೋಕೇಶ್ ಪಡ್ವಾರಳ್ಳಿ ಪಡ್ಡೆಗಳು ಸೀರಿಯಲ್ ನಲ್ಲಿ ನಟಿಸಿದ್ರು. ಈಗ ದ ವಿಲನ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಿಲ್ಮಿ ಬೀಟ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.